ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. SLC ಆನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರಿತಾ ಇದ್ದೀರಾ? ಇನ್ನೇನು ಮಾರ್ಚ್ 23 ವಿಜ್ಞಾನ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ವಿಜ್ಞಾನ ವಿಷಯದ 80ಕ್ಕೆ 80 ಅಂಕಗಳ ಒಂದು ಸ್ಕೋರಿಂಗ್ ಪ್ಯಾಕೇಜ್ ಕೊಡ್ತಾ ಇದ್ದೀನಿ. ಈ ಒಂದು ಸ್ಕೋರಿಂಗ್ ಪ್ಯಾಕೇಜ್ ಓದ್ಕೊಂಡ್ರೆ ಸಾಕು, ಆರಾಮಾಗಿ 80ಕ್ಕೆ 80 ಅಂಕ ಮಾಡ್ತೀರಾ ಮತ್ತು ಸ್ಕೋರ್ ಮಾಡ್ತೀರಾ. ಕೊನೆವರೆಗೆ ನೋಡಿ. ಇದು LBA ಕ್ವಶನ್ ಬ್ಯಾಂಕು. ಈ ಕ್ವಶನ್ ಬ್ಯಾಂಕ್ ಬಿಟ್ಟು ಬೇರೆ ಯಾವುದೇ ಕ್ವಶನ್ಗಳು ನಿಮ್ಮ ಎಕ್ಸಾಮಲ್ಲಿ ಬರೋದಿಲ್ಲ. ಅದು 1 ಮಾರ್ಕ್ಸ್ ಆಗಿರಲಿ, ಮಲ್ಟಿಪಲ್ಲು, 2 ಮಾರ್ಕ್ಸು, 3 ಮಾರ್ಕ್ಸ್, 4 ಮಾರ್ಕ್ಸು ಎಲ್ಲ ಕ್ವಶನ್ ಕೊಡ್ತೀನಿ, ಉತ್ತರ ಸಹಿತ ಕೊಡ್ತೀನಿ. ಕೊನೆವರೆಗೆ ನೋಡಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು ಇವೇ ಕ್ವಶನ್ಗಳು ನಿಮ್ಮ ಎಕ್ಸಾಮಲ್ಲೇ ಇರ್ತವೆ. ಕೊನೆವರೆಗೆ ನೋಡಿ. ಎಲ್ಲ ಓದೋ ಅವಶ್ಯಕತೆ ಇಲ್ಲ, ಯಾವೆಲ್ಲ ಓದ್ಬೇಕಂತ ಹೇಳ್ತೀನಿ ನೋಡಿ ಕೊನೆವರೆಗೆ. ಓಕೆ, ಬಾಯ್. ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಇನ್ನು ಕಡೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದ್ರ ನಿಮಗೆ ನಿಮ್ಮೊಂದು SLC ಅನಲೈಸ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಜೊತೆಗೆ ಪಿಕ್ಸ್ ಬರೋ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ 10th ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ಖಂಡಿತ ಶೇರ್ ಮಾಡಿ. ಓಕೆ, ಬಾಯ್. ನೀವು ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ, ಕೊನೆವರೆಗೆ ನೋಡಿ. ಮೊದಲಾಗಿ ಇದು ಬೋರ್ಡರ್ ಬಿಟ್ಟರು LBA ಕ್ವಶನ್ ಬ್ಯಾಂಕು. LBA ಕ್ವಶನ್ ಬ್ಯಾಂಕು. ಈ ಕ್ವಶನ್ ಬ್ಯಾಂಕ್ ಬಿಟ್ಟು ಬೇರೆ ಯಾವುದು ಕ್ವಶನ್ ಬರೋದಿಲ್ಲ. ಇದು ಹೆವಿ ಇದೆ, ತುಂಬ ಕ್ವಶನ್ಗಳು ಇದ್ರೆ ಕ್ವಶನ್ ಇವೆ, ತುಂಬ ಕ್ವಶನ್ಸ್ ಇವೆ. ಆದರೆ ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಯಾಕಂದರೆ ಬೋರ್ಡರು ನಿಮಗೆ ನೀಲಕ್ಷೆ ಬಿಟ್ಟಿದ್ದಾರೆ. ಆ ನೀಲಕ್ಷೆ ಪ್ರಕಾರ ಓದ್ಕೋಬೇಕು. ಅಂದರೆ ಪಠ್ಯವಾರು, ಅಧ್ಯಾಯವಾರು, ಅಂಕ ಹಂಚಿಕೆ ನೋಡೋಣ ಮೊದಲು ಅದನ್ನ. ಆಮೇಲೆ ಈ ಒಂದು ಕ್ವಶನ್ ಬ್ಯಾಂಕ್ ನೋಡೋಣ. ಓಕೆ, ಅಧ್ಯಾಯವಾರು, ಅಂಕ ಹಂಚಿಕೆ ಇದು ನೋಡಿ. SLC ವಿಜ್ಞಾನ ಪ್ರಶ್ನೆ ಪತ್ರಿಕೆ ವಿನ್ಯಾಸ 2025-26 ಘಟಕವಾರು ಅಂಕಗಳ ಹಂಚಿಕೆ. ಅಧ್ಯಾಯದ ಹೆಸರು 1 ಅಂಕ, 2 ಅಂಕ, 3 ಅಂಕ, 4 ಅಂಕ, 5 ಅಂಕ. ನೋಡಿ, ನೀವು ಎಲ್ಲ ಅಧ್ಯಾಯಗಳು ಪೂರ್ತಿ ಸಿಲೆಬಸ್ ಓದೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಇಲ್ಲಿ ಏನು ಕೇಳ್ತಾರೆ? 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಆಮೇಲೆ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ. ಇಷ್ಟೇ 2 ಕ್ವಶನ್ ಓದ್ಕೋಬೇಕು. ಟೋಟಲ್ ಆಗಿ ನಿಮಗೆ 2 ಕ್ವಶನ್ಗಳು 4 ಮಾರ್ಕ್ಸು. ಅಲ್ಲಿ ನಿಮಗೆ 2 ಮಾರ್ಕ್ಸ್ ಕೇಳೋದಿಲ್ಲ, 4 ಮಾರ್ಕ್ಸ್ ಕೇಳೋದಿಲ್ಲ, 5 ಮಾರ್ಕ್ಸ್ ಕೇಳೋದಿಲ್ಲ. ಕೇವಲ 1 ಮಾರ್ಕ್ಸು, 3 ಮಾರ್ಕ್ಸ್ ಕೇಳ್ತಾರೆ. ಅದರಿಂದ ನೀವು 1 ಮಾರ್ಕ್ಸು, 3 ಮಾರ್ಕ್ಸ್ ಓದ್ಕೊಂಡ್ರೆ ಸಾಕು. ಇಷ್ಟು ಓದ್ಕೊಂಡ್ರೆ ನೀವು 4 ಮಾರ್ಕ್ಸ್ ಗಳಿಸ್ತೀರಾ. ಇದೇ ರೀತಿ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಇಲ್ಲೇನು ಓದ್ಕೋಬೇಕು? 1 ಅಂಕದ ಪ್ರಶ್ನೆಗಳು ನೋಡ್ಕೋಬೇಕು. ಆಮೇಲೆ 2 ಅಂಕದ ಪ್ರಶ್ನೆಗಳು, ಆಮೇಲೆ 3 ಮಾರ್ಕ್ಸು. ಇಷ್ಟೇ. 4 ಮಾರ್ಕ್ಸ್ ಬೇಡ, 5 ಮಾರ್ಕ್ಸ್ ಬೇಡ. ಟೋಟಲ್ 6 ಮಾರ್ಕ್ಸು. ಆಮೇಲೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಇದೇ ರೀತಿ ಎಲ್ಲ ಕೂಡ ಇದೇ ರೀತಿ ಓದ್ಕೋಬೇಕು. ಎಲ್ಲ ಸಿಲೆಬಸ್ ಓದೋ ಅವಶ್ಯಕತೆ ಇಲ್ಲ, ಎಲ್ಲ ಕ್ವಶನ್ ಓದೋ ಅವಶ್ಯಕತೆ ಇಲ್ಲ. ಇದು ನೋಡ್ಕೊಳ್ಳಿ ಮೊದಲು, ಆಮೇಲೆ ಮುಂದೆ ಹೇಳ್ತೀನಿ ನಿಮಗೆ. ಇದು ನೋಡ್ಕೊಳ್ಳಿ, ಅಥವಾ ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ತೊಗೋಬೋದು. ತೋರಿಸ್ತೀನಿ. ಇದನ್ನ ತೊಗೋಬೋದು ಸ್ಕ್ರೀನ್ಶಾಟ್ನ. ಓಕೆ, ಇದು ನಿಮ್ಮ ನೀಲನಕ್ಷೆ. ಅಧ್ಯಾಯವಾರು, ಘಟಕ ಹಂಚಿಕೆ, ಅಂಕ ಹಂಚಿಕೆ, ಘಟಕವಾರು, ಅಂಕ ಹಂಚಿಕೆ ನೋಡ್ಕೊಳ್ಳಿ. ಇದೇ ರೀತಿ ಕ್ವಶನ್ ಪೇಪರ್ ಬರ್ತದೆ. ಈ ವರ್ಷ ಇದೇ ಪ್ರಕಾರ ಕ್ವಶನ್ ಪೇಪರ್ ಬರ್ತದೆ. ಅವ್ರು ಎಷ್ಟು ಮಾರ್ಕ್ಸ್ ಕೇಳಿದರೆ ಅಷ್ಟೇ ಮಾರ್ಕ್ಸ್ ಕೇಳ್ತಾರೆ. ಓಕೆ, ನೆಕ್ಸ್ಟು ಇದು ಕ್ವಶನ್ ಬ್ಯಾಂಕು. ಶಾಲಾ ಶಿಕ್ಷಣ ಇಲಾಖೆ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ನೋಡಿ 2020-26. ಇಲ್ಲಿ ಎಲ್ಲ ಕ್ವಶನ್ ಕೊಟ್ಟಿದ್ದಾರೆ ಅವರು, ಎಲ್ಲ ಕೊಟ್ಟಿದ್ದಾರೆ. ಆದರೆ ನೀವು ಎಲ್ಲ ಓದೋಕೆ ಹೋಗಬೇಡಿ, ಇದ್ರ ಪ್ರಕಾರ ಓದ್ಕೊಳ್ಳಿ. ಅವಾಗ ನಿಮಗೆ ಸ್ಕೋರ್ ಮಾಡ್ತದೆ. ಈಗ ಓದಿದ್ರೆ ಎಲ್ಲವನ್ನ. ಇವಾಗ ಜಸ್ಟು ಎಕ್ಸಾಮ್ ಪರ್ಪೋಸ್ಗೆ ಇಲ್ಲಿ ಎಷ್ಟು ಮಾರ್ಕ್ಸ್ ಕೇಳಿದರೆ ಅಷ್ಟು ಮಾತ್ರ ಓದ್ಕೊಳ್ಳಿ. ಈಗ ಒಂದೇ ಪಾಠದಿಂದ ಏನು ನೋಡ್ಕೊಳ್ಳಿ? ರಾಸಾಯನಿಕ ಕ್ರಿಯೆ ನೋಡ್ಕೊಳ್ಳಿ. ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳಿಂದ 1 ಮಾರ್ಕ್ಸ್ ನೋಡ್ಕೊಳ್ಳಿ. ಆಮೇಲೆ 3 ಮಾರ್ಕ್ಸು 2 ಕ್ವಶನ್ ನೋಡ್ಕೊಳ್ಳಿ. ಸೊ ನಿಮಗೆ 2 ಮಾರ್ಕ್ಸ್ ಬೇಡ, 4 ಮಾರ್ಕ್ಸ್ ಬೇಡ, 5 ಮಾರ್ಕ್ಸ್ ಬೇಡ, ಇವಷ್ಟು ಓದ್ಕೊಳ್ಳಿ. ಸೊ ಇದು ಕ್ವಶನ್ ಬ್ಯಾಂಕು ಕಂಪ್ಲೀಟ್. ತುಂಬ ಪೇಜಸ್ ಇವೆ, 168 ಪೇಜ್ ಇವೆ. ಉತ್ತರ ಸಹಿತವೆ, ಬರೀ ಕ್ವಶನ್ ಮಾತ್ರವಿಲ್ಲ, ಉತ್ತರ ಸಹಿತವೆ. ವೇಟ್ ಮಾಡಿ. ಸೊ ಎಲ್ಲ ಇದ್ದೇವೆ, ಸಂಪೂರ್ಣ 80/80 ಇಲ್ಲಿಂದನೇ ಬರ್ತವೆ ನೋಡಿ. ಅದೇ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಕಲಿಕಾಂಶ ಕೊಟ್ಟಿದ್ದಾರೆ. ಆಮೇಲೆ ಪ್ರಶ್ನೆಗಳ ವಿಧಗಳ ಅಂಕ ಹಂಚಿಕೆ ಕೊಟ್ಟಿದ್ದಾರೆ. ನಂತರ ಮಲ್ಟಿಪಲ್ ಕೊಟ್ಟಿದ್ದಾರೆ, ಮಲ್ಟಿಪಲ್ ಕ್ವಶನ್ಗಳು. ಸೊ ಎಲ್ಲ ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು. ಇವೇ ಕ್ವಶನ್ ರಿಪೀಟ್ ಆಗ್ತವೆ ನಿಮ್ಮ ಎಕ್ಸಾಮಲ್ಲಿ. ಇವೇ ಕ್ವಶನ್ ಕೊಡ್ತಾರೆ. ಅವ್ರು ಕೂಡ ಬ್ರ್ಯಾಕೆಟಲ್ಲಿ ಕೂಡ ಕೊಟ್ಟಿದ್ದಾರೆ ಯಾವ ವರ್ಷ ಕೇಳಿದರೆ ಕ್ವಶನ್ ಅಂತ. ಅರ್ಥ ಆಯ್ತಾ? ಸೆಪ್ಟೆಂಬರ್ 2019, ಮಾರ್ಚು, ಮಾಡಲ್ ಪೇಪರಲ್ಲಿ ಆಗಿರ್ಬೋದು, ಎಲ್ಲ ಕೂಡ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ಓದ್ಕೊಳ್ಳಿ. ಹೆಚ್ಚಾಗಿ ಓದ್ಕೋಬೇಕಾದ ಯಾವುದು? ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾರಲ್ಲ ಮಾಡಲ್ ಪೇಪರ್ ಅಂತ, ಮತ್ತು ಆನ್ಯುವಲ್ ಎಕ್ಸಾಮ್ ಅಂತ ಕೊಟ್ಟಿರ್ತಾರೆ. ಮಾರ್ಚ್ 2023 ಅಂತ ಕೊಟ್ಟಿರ್ತಾರೆ. ಇವೆಲ್ಲ ಓದ್ಕೊಳ್ಳಿ. ಅರ್ಥ ಆಯ್ತಾ? ಯಾವ ವರ್ಷ ಕೊಟ್ಟಿರ್ತಾರೆ ಅವು ರಿಪೀಟ್ ಆಗ್ತವೆ. ಎಲ್ಲ ಕೂಡ ಇಂಪಾರ್ಟೆಂಟು. ಸೊ ಇವೆಲ್ಲ ಕ್ವಶನ್ ಬ್ಯಾಂಕು. ಮೊದಲು ಕ್ವಶನ್ ಕೊಟ್ಟಿದ್ದಾರೆ. ಮೊದಲು ಇವೆಲ್ಲ ಕ್ವಶನ್ ಇವೆ, ಆದರೆ ಆನ್ಸರ್ ಇಲ್ಲ. ಆನ್ಸರ್ ಕೂಡ ಕೊಟ್ಟಿದ್ದಾರೆ, ವೇಟ್ ಮಾಡಿ ಹೇಳ್ತೀನಿ. ಸೊ ಆನ್ಸರ್ ಇಲ್ಲಿವೆ, ಲಾಸ್ಟಿಗೆ ಇವೆ. ಇವೆಲ್ಲ ಕ್ವಶನ್ ಮುಗಿದ ಮೇಲೆ ಲಾಸ್ಟಿಗೆ ಆನ್ಸರ್ ಕೊಟ್ಟಿದ್ದಾರೆ.
ಪಿ ಡಿ ಎಫ್ ಕೊನೆ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಇವು ಆನ್ಸರಲ್ಲಿ ಕೊಟ್ಟಿದ್ದಾರೆ, ಕೊನೆಗೆ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಹೇಳ್ತೀನಿ. ಈ ಪಿ ಡಿ ಎಫ್ಗಳು ಕೊಟ್ಟಿರ್ತೀನಿ. ಎಲ್ಲಿ ಕೊಟ್ಟಿರ್ತೀನಿ? ವಿಡಿಯೋದ ಕೆಳಗಡೆ ಕಮೆಂಟ್ಸ್ ಕೊಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ಲಿಂಕ್ ಕೆಳಗಡೆ ಇರ್ತದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಪಿ ಡಿ ಎಫ್ ಕೊಟ್ಟಿರ್ತೀನಿ ನಿಮಗೆ. ಸೊ ಒಂದೊಂದು ಹೇಳ್ತಾ ಹೋಗಲ್ಲ ನಾನು. ಪಿ ಡಿ ಎಫ್ ಇರ್ತದೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ನೋಡಿ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಇಲ್ಲಿ ಓದ್ಕೋಬೇಕು. ಇದು 1 ಮಾರ್ಕ್ಸ್ ಓದ್ಕೊಳ್ಳಿ, ಆಮೇಲೆ 3 ಮಾರ್ಕ್ಸು. ಎರಡೇ ಕ್ವಶನ್ ನೋಡ್ಕೊಳ್ಳಿ. ಮಲ್ಟಿಪಲ್ ನೋಡ್ಕೊಳ್ಳಿ, 1 ಮಾರ್ಕ್ಸು ಆಮೇಲೆ 3 ಮಾರ್ಕ್ಸು. ಇಷ್ಟು ನೋಡ್ಕೊಳ್ಳಿ. ಇವೇ ಕ್ವಶನ್ ಎಕ್ಸಾಮ್ ಬರ್ತವೆ. ಸೊ ಉತ್ತರ ಬೇಕುನವರು ಉತ್ತರ ಲಾಸ್ಟಿಗೆ ಕೊಟ್ಟಿದ್ದಾರೆ. ಮೊದಲು ಅಬ್ಸರ್ವ್ ಮಾಡಿ, ಕ್ವಶನ್ ಅಬ್ಸರ್ವ್ ಮಾಡಿ, ಪ್ರಶ್ನೆಗಳನ್ನ ಓದ್ಕೊಳ್ಳಿ. ನೋಡಿ, ಆಮೇಲೆ ನೋಡ್ಕೊಳ್ಳಿ, ಒಂದೊಂದು ಪ್ರಶ್ನೆ ನೋಡ್ಕೊಳ್ಳಿ. ಇದರ ಆನ್ಸರ್ಗಳು ತೋರಿಸ್ತೀನಿ, ವೇಟ್ ಮಾಡಿ. ಇಲ್ಲಿ ಉತ್ತರ ಕೊಟ್ಟಿಲ್ಲ ಅವರು, ಡೈರೆಕ್ಟಾಗಿ ಲಾಸ್ಟ್ ಕೊಟ್ಟಿದ್ದಾರೆ. ಸೊ ಆರಾಮಾಗಿ 80 ಔಟ್ ಆಫ್ 80 ಮಾಡ್ಬೋದು. ಯಾಕಂದರೆ ಇವೇ ಕ್ವಶನ್ ಬಿಟ್ಟು ಬೇರೆ ಯಾವುದೇ ಕ್ವಶನ್ನು ಎಕ್ಸಾಮ್ನೇ ಬರೋದಿಲ್ಲ. ಅರ್ಥ ಆಯ್ತಾ? ಸೊ ಎಲ್ಲ ಓದೋಕ್ಕೆ ಹೋಗಬೇಡಿ. ಮೋಸ್ಟ್ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಅವರು ಬ್ರಾಕೆಟಲ್ಲಿ, ಅದನ್ನು ನೋಡ್ಕೊಂಬಿಟ್ಟು ಓದ್ಕೊಳ್ಳಿ. ನೀವು ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ, ಯಾವ ವರ್ಷ ಕೇಳಿದ್ರಂತ ಅವ್ರು ರಿಪೀಟ್ ಆಗ್ತವೆ ಹೆಚ್ಚಾಗಿ. ಅವಾಗಲೇ ಹೇಳಿದ್ದೀನಿ ನಿಮಗೆ, ಎಲ್ಲ ಓದೋಕ್ಕೆ ಹೋಗಬೇಡಿ. ನೀಲಕ್ಷೆ ಓದಿ ನೋಡ್ಕೊಳ್ಳಿ. ಮೇಲೆ ಕೊಟ್ಟಿದ್ದೀನಿ 1ನೇ ಪೇಜಲ್ಲಿ ನೀಲಕ್ಷೆ ಇದೆ, ಯಾವ ಪಾಠದ ಮೇಲೆ ಎಷ್ಟು ಮಾರ್ಕ್ಸ್ ಅಂತ, ಅಷ್ಟು ಮಾತ್ರ ಓದ್ಕೊಳ್ಳಿ. ಎಲ್ಲ ಓದಿದ್ರೆ ಹೆವಿ ಆಗ್ತದೆ. ಎಲ್ಲ ಓದೋಕ್ಕೆ ಹೋಗಬೇಡಿ. ಆನ್ಸರ್ ಎಲ್ಲಿವೆ? ಲಾಸ್ಟಿಗೆ ಪೇಜ್ ನಂಬರ್ 87ರಿಂದ ಆನ್ಸರ್ ಇವೆ. 87 ತೋರಿಸ್ತೀನಿ, ವೇಟ್ ಮಾಡಿ. ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಮತ್ತೆ ನೋಡಿ, ಪೇಜ್ ನಂಬರ್ 87ರಿಂದ ಪ್ರತಿ ಅಧ್ಯಾಯವರು ಉತ್ತರಗಳಿವೆ. ಮೇಲಿನ ಕ್ವಶನ್ ಇವೆ, ಅದರ ಉತ್ತರಗಳು ಪೇಜ್ ನಂಬರ್ 87ರಿಂದ ಇವೆ. ಇಲ್ಲಿ ನೋಡ್ಕೋಬೋದು ನಾವು. ಪ್ರತಿಯೊಂದು ಕ್ವಶನ್ ಉತ್ತರ ಇವೆ. ಓಕೆ, ತುಂಬ ಜನ ಕನ್ಫ್ಯೂಸ್ ಆಗ್ತೀರಾ ಉತ್ತರ ಇಲ್ಲ ಅಂತ. ಉತ್ತರ ಕೊಟ್ಟಿದ್ದಾರೆ, ಆದರೆ ಕೊನೆಗಿವೆ. ಎಲ್ಲ ಉತ್ತರವೇ, ಪ್ರತಿಯೊಂದು 1 ಮಾರ್ಕ್ಸು 2 ಮಾರ್ಕ್ಸ್ ಎಲ್ಲ ಉತ್ತರವೇ, ನೋಡ್ಕೋಬೋದು. ಸೊ ಪಿ ಡಿ ಎಫ್ ಕೆಳಗಿರ್ತದೆ, ಪಿ ಡಿ ಎಫ್ ಕೆಳಗೆ ಕೊಟ್ಟಿರ್ತೀನಿ. ನೀವು ಎಲ್ಲ ಓದೋಕ್ಕೆ ಹೋಗಬೇಡಿ. ಏನು ನೋಡ್ಕೊಳ್ಳಿ, 1ನೇ ಪಾಠದಿಂದ ಅಧ್ಯಾಯ 1ನೇ ಓದಿನಿಂದ ಹಿಂಗೆ ನೋಡ್ಕೊತಾರೆ 1 ಮಾರ್ಕ್ಸು ಆಮೇಲೆ 3 ಮಾರ್ಕ್ಸು. ಇಷ್ಟು ನೋಡ್ಕೊಳ್ಳಿ. ಇನ್ನು 2ನೇ ಅಧ್ಯಾಯದಿಂದ 1 ಮಾರ್ಕ್ಸು 2 ಮಾರ್ಕ್ಸು 3 ಮಾರ್ಕ್ಸು. ಮೂರನೇ ಅಧ್ಯಾಯದಿಂದ ಲೋಗಳು ಮತ್ತು ಒಲಗಳು 1 ಮಾರ್ಕ್ಸ್ ಕ್ವಶನ್ಸ್ 2 ಇರ್ತವೆ, ಆಮೇಲೆ 2 ಮಾರ್ಕ್ಸು 3 ಮಾರ್ಕ್ಸು, ಟೋಟಲ್ 7 ಮಾರ್ಕ್ಸ್ ನೋಡಿ. ಕಾರ್ಬನ್ ಮತ್ತು ಸಂಯುಕ್ತಗಳು 8 ಮಾರ್ಕ್ಸು, ಜೀವಕ್ರಿಯೆಗಳು 8 ಮಾರ್ಕ್ಸು, ಟೋಟಲ್ 80 ಮಾರ್ಕ್ಸ್ಗೆ ಇದೇ ರೀತಿ ಕ್ವಶನ್ ಬರ್ತದೆ. ಓಕೆ, ಸೊ ಹಾಕಿರ್ತೀನಿ. ಪಿ ಡಿ ಎಫು ಕೆಳಗಿರ್ತದೆ, ಪಿ ಡಿ ಎಫ್ ಕೇಳ್ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಸೊ ಪ್ರೆಸೆಂಟ್ ಹೇಳಲ್ಲ ನಾನು, ಪ್ರೆಸೆಂಟ್ ಹೇಳಕ್ಕೆ ಕೂತ್ರೆ ತುಂಬ ಲೆಂತ್ ಆಗ್ತದೆ ವಿಡಿಯೋ. ಸೊ ಅದರಿಂದ ಪಿ ಡಿ ಎಫ್ ಕೊಟ್ಟಿರ್ತೀನಿ, ಕೆಳಗಡೆ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಸೊ ಅಧ್ಯಾಯ ಅವರು ಕೊಟ್ಟಿದ್ದಾರೆ. ಸೊ ಇದು LBA. ಈ ಕ್ವಶನ್ ಬಿಟ್ಟು ಬೇರೆ ಕ್ವಶನ್ಗಳು ರಿಪೀಟ್ ಆಗದವೆ, ಬರೋದೇ ಇಲ್ಲ ಬೇರೆ ಕ್ವಶನ್ಗಳು. ಏನೇ ಕೇಳಿದ್ರು ಇದೇ ಕ್ವಶನ್ ಬ್ಯಾಂಕಿಂದ ಬರ್ತವೆ. ಅದರಿಂದ ಸ್ಕೋರ್ ಮಾಡಬೇಕು ಅನ್ನೋರು ಇದನ್ನು ಓದ್ಕೊಳ್ಳೇಬೇಕು. ಓಕೆ, ನಿಮ್ಮ ಹತ್ರ ಇಲ್ಲ ಅಂದರೆ ನೋಡ್ಕೊಳ್ಳಿ, ಅಥವಾ ನಿಮ್ಮ ಶಾಲೆ ಕೊಟ್ಟಿದ್ರೆ ಅದನ್ನೇ ಓದ್ಕೋಬೋದು. ಎರಡು ಕೂಡ ಸೇಮ್ ಇವೆ, ಅಷ್ಟೊಂದು ವ್ಯತ್ಯಾಸ ಇಲ್ಲ. ಒಂಥರ ತೋರಿಸ್ತೀನಿ, ನೀವು ನೋಡ್ಕೊಂಬಿಡಿ. ಇವೆಲ್ಲ ಮಲ್ಟಿಪಲ್ ಕ್ವಶನ್ಗಳು. ಆಮೇಲೆ 1 ಮಾರ್ಕ್ಸು ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ನೋಡಿ. ಬ್ರಾಕೆಟಲ್ಲಿ ಏಪ್ರಿಲ್ 2025, ಏಪ್ರಿಲ್ 2024, ಏಪ್ರಿಲ್ 2026 ಎಲ್ಲವನ್ನು ಕೊಟ್ಟಿದ್ದಾರೆ. ಅಂದರೆ ಯಾವ ವರ್ಷ ಆ ಒಂದು ಕ್ವಶನ್ ಬಂದಿತ್ತು ಅಂತ ಅರ್ಥ ಆನ್ಯುವಲ್ ಎಕ್ಸಾಮ್ನಲ್ಲಿ. ನೋಡ್ಕೊಳ್ಳಿ, ಪಿ ಡಿ ಎಫ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.